ನಂಬರ್ 1 ನಮ್ಮ ಎಲ್ಲರ ಮನೆಯಲ್ಲೂ LPG ಸಿಲಿಂಡರ್ ಇದ್ದೇ ಇರುತ್ತೆ. ಆದರೆ ಈ ಸಿಲಿಂಡರ್ನ ಕೆಳಗೆ ಇರುವ ಈ ಸಣ್ಣ ಹೋಲ್ಗಳು ಯಾಕಿರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ಯಾಕಂದ್ರೆ ಸಿಲಿಂಡರ್ನ ಬಹಳ ಸಮಯ ನೆಲದಲ್ಲೇ ಇಟ್ಟಿರ್ತಾರೆ. ಆ ಟೈಮಲ್ಲಿ ನೆಲದಲ್ಲಿ ತೇವಾಂಶ ಅಥವಾ ನೀರು ನಿಂತಾಗ ಸಿಲಿಂಡರ್ಗಳು ತುಕ್ಕು ಹಿಡಿಯುವ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಹೋಲ್ಗಳು ಸಿಲಿಂಡರ್ನ ಕೆಳಭಾಗದಲ್ಲಿ ಗಾಳಿ ಆಡಲು ಸಹಾಯ ಮಾಡುತ್ತೆ. ಇದರಿಂದ ಸಿಲಿಂಡರ್ನ ಕೆಳಭಾಗ ಸದಾ ಒಣಗಿರೋ ಹಾಗೆ ಈ ಹೋಲ್ಗಳು ನೋಡ್ಕೊಳ್ಳುತ್ತೆ. ಮುಖ್ಯವಾಗಿ ಸಿಲಿಂಡರ್ನ ಒಳಗೆ ದ್ರವ ರೂಪದ ಅನಿಲ ಇರುತ್ತೆ. ಅಲ್ಲಿ ಅತಿಯಾದ ಶಾಖ ಮತ್ತು ತಾಪಮಾನ ಜಾಸ್ತಿ ಆದಾಗ ಈ ಗಾಳಿಯ ಸಂಚಲನ ಸಿಲಿಂಡರ್ನ ತಳಭಾಗವನ್ನು ತಂಪಾಗಿರಿಸಲು ಈ ಹೋಲ್ಗಳು ಸಹಾಯ ಮಾಡುತ್ತೆ. ನೋಡಿ, ಸಿಲಿಂಡರ್ನ ಈ ಒಂದು ಸಣ್ಣ ಹೋಲ್ ಇಲ್ಲ ಅಂದಿದ್ರೆ ಅದು ತುಕ್ಕು ಹಿಡಿದು ಒಂದು ದೊಡ್ಡ ಅನಾಹುತವೇ ಆಗ್ಬೋದಿತ್ತು. ಇದು ಇಂಜಿನಿಯರ್ಗಳ ಸ್ಮಾರ್ಟ್ ಥಿಂಕಿಂಗ್ ಇಂದನೇ ಸಾಧ್ಯವಾಗಿದ್ದು. ನಂಬರ್ 2, ನೀವು ನಿಮ್ಮ ಮೊಬೈಲನ್ನು ಯೂಸ್ ಮಾಡುವಾಗ ಅಥವಾ ಚಾರ್ಜಿಗೆ ಹಾಕುವಾಗ ಈ ಸಣ್ಣ ಪಾಯಿಂಟನ್ನು ನೋಡೇ ಇರ್ತೀರಾ. ಆದರೆ ಇದು ಏನು ಯೂಸ್ ಇಲ್ಲ, ಬರೀ ಡಿಸೈನ್ಗಾಗಿ ಮಾಡಿದ್ದಾರೆ ಅಂತ ತುಂಬ ಜನ ಅನ್ಕೊಂತಾರೆ. ಆದರೆ ಈ ಸಣ್ಣ ಪಾಯಿಂಟ್ಗಳು ಮೊಬೈಲ್ಗಳ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನೀವು ಮೊಬೈಲಲ್ಲಿ ಮಾತನಾಡುವಾಗ ನಿಮ್ಮ ಸುತ್ತಮುತ್ತ ಜೋರಾದ ಶಬ್ದ ಆಗ್ತಿದ್ರೆ, ಅಂದರೆ ಟ್ರಾಫಿಕ್ ಸೌಂಡ್ ಆಗಿರಲಿ, ಗಾಳಿ ಸೌಂಡ್ ಆಗಿರಲಿ ಅಥವಾ ಜನಗಳ ಜೋರಾದ ಶಬ್ದ ಆಗಿರಲಿ, ಈ ಸಣ್ಣ ಪಾಯಿಂಟ್ ಆ ಸೌಂಡ್ ಅನ್ನು ಹಿಡಿಯುತ್ತೆ. ಮತ್ತೆ ನೀವು ಫೋನ್ನಲ್ಲಿ ಮಾತನಾಡುವಾಗ ಆ ಸೌಂಡ್ ಅನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಿಮ್ಮ ಜೊತೆ ಮಾತನಾಡುವಾಗ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳುತ್ತೆ. ಇದೇ ಸ್ಮಾರ್ಟ್ ಫೋನ್ಗಳ ಸೀಕ್ರೆಟ್ ಅಂದ್ರೆ. ಮುಂದಿನ ಸಲ ನೀವು ಮೊಬೈಲ್ನಲ್ಲಿ ಮಾತನಾಡುವಾಗ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಿದೆ ಅಂದ್ರೆ ಅನ್ಕೊಳ್ಳಿ, ಇದು ಈ ಸಣ್ಣ ಪಾಯಿಂಟ್ ಇಂದ ಕೆಲಸ ಅಂತ. ನಂಬರ್ 3, 1969ರಲ್ಲಿ ಮೊದಲ ಬಾರಿ ಚಂದ್ರನ ಮೇಲೆ ಹೆಜ್ಜೆ ಇಡ್ತಾರೆ. ಆದರೆ ಆ ಹೆಜ್ಜೆ ಗುರುತು ಇನ್ನೂ ಕೂಡ ಹಾಗೆ ಇರುತ್ತಾ ಅಂತ ತುಂಬ ಜನಕ್ಕೆ ಅನುಮಾನ ಇರುತ್ತೆ. ಹೌದು, ಆ ಹೆಜ್ಜೆ ಗುರುತು ಇನ್ನೂ ಕೂಡ ಹಾಗೆ ಇರುತ್ತೆ. ಯಾಕಂದರೆ ಚಂದ್ರನ ಮೇಲೆ ಭೂಮಿಯ ಥರ ಇರೋದಿಲ್ಲ. ಅಲ್ಲಿ ಗಾಳಿ ಇರೋದಿಲ್ಲ, ಮಳೆ ಆಗೋದಿಲ್ಲ, ಮತ್ತು ಅಲ್ಲಿನ ಮಣ್ಣುಗಳು ಮೂವ್ ಕೂಡ ಆಗೋದಿಲ್ಲ. ಇದರಿಂದ ಚಂದ್ರನ ಮೇಲೆ ಒಂದು ಸಲ ಏನಾದರೂ ಗುರುತು ಆದರೆ ಅದು ವರ್ಷಗಟ್ಟಲೆ ಹಾಗೆ ಇರುತ್ತೆ. ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್ 1969ರಲ್ಲಿ ಚಂದ್ರನ ಮೇಲೆ ಮೊದಲೇ ಹೆಜ್ಜೆ ಇಟ್ಟಿರೋ ಗುರುತು ಇನ್ನೂ ಕೂಡ ಹಾಗೆ ಇರುತ್ತೆ. ನಂಬರ್ 4, ನೀವು ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ ಟೂತ್ ಪೇಸ್ಟ್ಗಳ ಕೆಳಗೆ ಯಾಕೆ ಬೇರೆ ಬೇರೆ ರೀತಿಯ ಕಲರ್ಗಳ ಮಾರ್ಕ್ ಇರುತ್ತೆ ಅಂತ? ಒಂದರಲ್ಲಿ ಹಸಿರು ಬಣ್ಣ, ನೀಲಿ ಬಣ್ಣ ಮತ್ತೆ ಕೆಂಪು ಬಣ್ಣ. ಇವುಗಳು ಏನು ಸಿಗ್ನಲ್ ಕೊಡುತ್ತೆ ಗೊತ್ತಾ? ಕೆಲವರು ಅನ್ಕೊಂತಾರೆ ಈ ಬಣ್ಣಗಳು ಕೆಮಿಕಲ್ ಸಿಗ್ನಲ್ ಕೊಡುತ್ತೆ, ಅದಕ್ಕೆ ಹಾಕಿರ್ತಾರೆ ಅಂತ. ಆದ್ರೆ ಅದು ನಿಜ ಅಲ್ಲ. ಈ ಕಲರ್ ಮಾರ್ಕ್ಗಳು ಯಾವ ಆರೋಗ್ಯದ ಸೀಕ್ರೆಟ್ ಅಲ್ಲ, ಅದು ಮಷಿನ್ಗಳ ಸೀಕ್ರೆಟ್ ಆಗಿದೆ. ಫ್ಯಾಕ್ಟರಿಗಳಲ್ಲಿ ಪೇಸ್ಟ್ ಅನ್ನು ತುಂಬುವಾಗ ಮಷಿನ್ಗಳಿಗೆ ಯಾವ ಭಾಗದಲ್ಲಿ ಕಟ್ ಮಾಡಬೇಕು ಮತ್ತೆ ಸೀಲ್ ಮಾಡಬೇಕು, ಆ ಕಲರ್ ಕೋಡ್ಗಳು ಬರೀ ಇದೇ ಕೆಲಸಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಬದಲಾಗಿ ಇವುಗಳಿಂದ ಯಾವ ಕ್ವಾಲಿಟಿ ಆಗ್ಲಿ, ಹಲ್ಲುಗಳಿಗೆ ಒಳ್ಳೇದು ಕೆಟ್ಟದ್ದು ಇವುಗಳಿಂದ ಡಿಸೈಡ್ ಆಗೋದಿಲ್ಲ. ನಂಬರ್ 5, ನೀವು ಯಾವಾಗಾದ್ರೂ ಗಮನಿಸಿದ್ದೀರಾ ಕೀಬೋರ್ಡ್ಗಳಲ್ಲಿ F ಮತ್ತೆ J ಗಳ ಲೆಟರ್ ಕೆಳಗೆ ಮಾತ್ರ ಯಾಕೆ ಈ ತರ ಇರುತ್ತೆ? ಮತ್ತೆ ಇದು ಬರೀ ಗುರುತು ಅಷ್ಟೇನಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಇದೆನಾ? ಇದು ಬರೀ ಗುರುತು ಅಷ್ಟೇ ಅಲ್ಲ, ಈ ಸಣ್ಣ ಸಣ್ಣ ಲೈನ್ಗಳು ನಿಮ್ಮ ಟೈಪಿಂಗ್ ಸ್ಪೀಡನ್ನು ಪ್ರೋ ಲೆವೆಲ್ ಮಾಡುತ್ತೆ. ನೀವು ಟೈಪ್ ಮಾಡುವಾಗ ಒಂದೊಂದೇ ಲೆಟರ್ಗಳನ್ನು ನೋಡಿ ಟೈಪ್ ಮಾಡಬೇಕಾಗುತ್ತೆ. ಆದರೆ ಲೆಟರ್ಗಳನ್ನು ನೋಡದೇನೆ ಟೈಪ್ ಮಾಡುವಾಗ F ಮತ್ತೆ J ಲೆಟರ್ಗಳು ಕೀಬೋರ್ಡ್ನ ಮಿಡಲ್ನಲ್ಲಿ ಇರೋದ್ರಿಂದ ನಮ್ಮ 10 ಬೆರಳುಗಳಿಗೆ ಎಲ್ಲ ಲೆಟರ್ಗಳು ಕಂಟ್ರೋಲ್ ಸಿಗಲಿ ಅಂತ F ಮತ್ತೆ J ಲೆಟರ್ ಕೆಳಗೆ ಈ ಲೈನ್ಗಳು ಇರುತ್ತೆ. ಇದರಿಂದ ನೀವು ಕೀಬೋರ್ಡ್ ನೋಡದೇನೆ ಸುಲಭವಾಗಿ ಟೈಪ್ ಮಾಡ್ಬೋದು ಮತ್ತೆ ನಿಮ್ಮ ಟೈಪಿಂಗ್ ಸ್ಪೀಡನ್ನು ಇಂಪ್ರೂವ್ ಕೂಡ ಮಾಡ್ಕೋಬಹುದು. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆ ಅಂತ ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ. ಮತ್ತು ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.